ಎಲ್ಲರಿಗೂ ನಮಸ್ಕಾರ. ಮೇಘರಾಜ್ ಸೊರಬ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಿದ್ದೀವಿ. ನಮ್ಮ ಜಗ್ಗಣ್ಣವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಹೋಗ್ತಿದ್ದೀವಿ ಜಗಣ್ಣ? ಮಳಗಿ ಧರ್ಮ ಜಲಾಶಯ. ಮಳಗಿ ಧರ್ಮ ಜಲಾಶಯಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಚಂಡ ಫಿಲ್ಮ್ ಶೂಟಿಂಗ್ ಮಾಡಿದ್ರು. ನಿಮಗೆ ಕ್ಲಿಪ್ಪೆಲ್ಲ ಹಾಕಿ ತೋರಿಸ್ತೀನಿ ನಾನು ಅಲ್ಲಿ ಏನೇನು ಶೂಟ್ ಮಾಡಿದ್ರು ಅಂತ. ಅಲ್ಲಿ ಹೋದ್ಮೇಲೆ ಹೋಗ್ತಾ ದಾರಿಲಿ ಒಂದು ಬ್ರಿಡ್ಜ್ ಸಿಕ್ತು ನಮಗೆ. ಈ ಬ್ರಿಡ್ಜು ಹೊಳೆ ಎಲ್ಲ ಕಂಡಾಗ ಗಾಡಿ ನಿಲ್ಲಿಸ್ಬೇಕಂತ ಅನ್ಸುತ್ತೆ. ಯಾವ ಹೊಳೆ ಇದು? ಯಾವ ನದಿ? ಬನವಾಸಿ ವರದಾ ನದಿ. ಬನವಾಸಿ ಹತ್ರ ಬಂದಿದ್ದೀವಿ. ವರದಾ ನದಿ ಬ್ರಿಡ್ಜ್. ಇಲ್ಲಿಂದ ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು ಜಗಣ? ನೆಕ್ಸ್ಟ್ ಮಧುಕೇಶ್ವರ ದೇವಸ್ಥಾನ. ಬನವಾಸಿ ದೇವಸ್ಥಾನ ಅಲ್ಲಿ ಇವತ್ತು ಅಮಾವಾಸ್ಯೆ ಅಲ್ಲ, ಪೂಜೆ ಎಲ್ಲ ಚೆನ್ನಾಗಿರುತ್ತೆ. ಮುಗಿಸ್ಕೊಂಡು ಓಕೆ. ಮಧುಕೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪೂಜೆ ನಡೀತಿರುತ್ತಂತೆ. ಅಮಾವಾಸ್ಯೆ ಪೂಜೆ, ದೇವಸ್ಥಾನ ನೋಡ್ಕೊಂಡು ಅಲ್ಲಿ ತಿನ್ನಕ್ಕೆ ಏನಾದ್ರು ಕೊಡ್ತಾರಾ? ತಿನ್ನಕ್ಕೆ ಕೊಡ್ಬೋದೇನೋ ಗೊತ್ತಿಲ್ಲ. ಇವತ್ತಲ್ಲಿ ಅಮಾವಾಸ್ಯೆ ಪೂಜೆ ಇರುತ್ತಂತೆ. ಆ ದೇವಸ್ಥಾನಕ್ಕೆ ಹೋಗಿ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಡು ಅಲ್ಲಿಂದ ನಾವು ಹೊರಡೋಣ. ಬಣ ಹಾಂ ಸರಿ. ನಾವೀಗ ಬನವಾಸಿಗೆ ಬಂದ್ವಿ. ಇಲ್ಲಿಂದ ದೇವಸ್ಥಾನ ಯಾವ ಕಡೆ ರೀ? ಲೆಫ್ಟ್ ಯಾವುದು ರೈಟ್ ಯಾವುದು ಗೊತ್ತಿಲ್ಲ. ಬೆಳಿಗ್ಗೆನೆ ಹೇಳ್ತೀನಿ, ಬೆಳಿಗ್ಗೆನೆ ಕುಡಿಬೇಡ್ರಿ ಅಂತ ಹೇಳ್ತೀನಿ, ಕೇಳೋದೇ ಇಲ್ಲಪ್ಪ. ಇಲ್ಲಿಂದ ರೈಟಿಗೆ. ಓಹ್, ಇದೆಲ್ಲ ಎಂಟ್ರಿ ಎಲ್ಲ ಚೆನ್ನಾಗಿತ್ತಲ್ರಿ, ತೋರಿಸ್ರಿ ಅದನ್ನು. ಓಹೋ, ತಿರುಮಲ ದೇವಸ್ಥಾನ ಮನಸ್ಸಿಗೆ ಹಾಕೊಬಿಟ್ವಲ್ಲ. ಓಹೋ, ಭಾರಿ ಸಮಸ್ಯೆ ಐತಲ್ಲ ಈಗ. ಇದು ನಂದಿ. ಇದೆಲ್ಲ ಕಲ್ಲ? ಹೌದು, ಇದೆಲ್ಲ ಕಲ್ಲ. ಹೌದು. ಯಾವೂರು? ಸೊರಬ. ಇದಪ್ಪ ಅಷ್ಟ ಮಂದಿ ಬಂದ್ರ 5 ನಿಮಿಷ ನೋಡೋಂಥದ್ದು ತೋರಿಸ್ತಾನೆ. ಕುಂಕುಮಾತ್ಗಳು ಮಧುತೇಶ್ವರ. ಮಧು ಅಂದರೆ ದೇಂತಪ್ಪ. ಆ ದೇಂತಪ್ಪದ ಬಣ್ಣದ ಲಿಂಗ. ಆತರು ಮಧುತೇಶ್ವರ ಅಂತಾರೆ. ಆ ಭಾಗಗಳ ಒಳಗಡೆದು 2ನೇ ಶತಮಾನ, 1800 ವರ್ಷ ಹಿಂದಿಂದ ತಾತವಾಂದ್ರ ಕಟ್ಟದು. ಆ ಭಾಗಗಳಿಂದ ಈ ಭಾಗಗಳವರೆಗೆ 3ರಿಂದ 6ನೇ ಶತಮಾನ ಕದಂಬರ ಕಟ್ಟದು. ಈ ಭಾಗಗಳಿಂದ ಹೊರಗಡೆದು 10ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು. ಈಶ್ವರಿಂದ ಹಿಡಿದು ನಂದಿವರೆಗೆ 5 ಮಂಟಪ: ಗರ್ಭ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ನರ್ತ ಮಂಟಪ, ನಂದಿ ಮಂಟಪ. ಬಸವಣ್ಣ ನೋಡಿ 7.5 ಅಡಿ ಎತ್ತರ, ಸ್ವಲ್ಪ ಮುಖ ತ್ರಾಸಿದೆ. ಬಲಗಣ್ಣ ಪಾರ್ವತಿ ನೋಡ್ತಾನೆ, ಎಡಗಣ್ಣ ಪರಮೇಶ್ವರ ನೋಡ್ತಾನೆ. ನಾವೆಲ್ಲರೂ ಪಾರ್ವತಿ ಬಿಡಿದ್ರೆ ಒಂದೇ ಕಣ ಮಾತ್ರ ಕಳತ್ತಾ ತೋರಿಸ್ತಾನೆ. ಹಾಗೂ ಮಧ್ಯದಲ್ಲಿ ಒಂದು ರೌಂಡ್ ದೌಡಿ ನರ್ತ ಮಂಟಪ. ಮಾಯಾದೇವರ ನರ್ತ ಮಾಡಿದ ಮೊದಲ ಬಾರಿಸಿದ ಅಲ್ಲಮ್ಮ ಪ್ರಭು. ಆ 4 ಕಂಬದಲ್ಲಿ 1 ಕೈ ಮಾಡಿದ್ರೆ 2 ಕಾಣುತ್ತೆ, 2 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಈಗೂ ಕಾಣುತ್ತೆ, ಬರುತ್ತೆ. ಇದು ತ್ರಿಲೋಕ ಮಂಟಪ. 1 ಪಾತಾಳಲೋಕ, 2 ಬಿಹಿಲೋಕ, 3 ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಅಸಲಪಾಲಕರು ಶಿವಪಾರ್ವತಿ, ಆದಿತೇಶ, 8 ಅನ್ಬದು. ಇದು 1638ನೇ ಇಸ್ವಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಸಿಂಹಾಸನ ಪೂಜೆ ಮಾಡ್ತಾರೆ. ಆ ಗಂಟೆ ನೋಡಿ ಎಲ್ಲ ದೇವಸ್ಥಾನ ಕುದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರೋದಿಲ್ಲ. 1 ನಿಮಿಷ. ಈ ಗಂಟೆ ಹೊಡೆ 1 ಸಲ ಹೊಡೆದ್ರೆ ಓಂ ಅಂತ ಹೇಳ್ತಿರ್ತಾರೆ. ಕುತ್ತಬಾರ್ದು, 1 ಸಲ ಜೋರು ಹೊಡೆದ್ಕೊಬಿಡಿ, ಜೋರ. ಪಂಚಲೋ ಗಂಟೆ 400 ವರ್ಷದ ಗಂಟೆ.
400 ವರ್ಷ. ಇಲ್ಲಿ ಬರ್ರಿ, ಎಲ್ಲರೂ ಇಲ್ಲಿ ಬರ್ರಿ, ಬೇಗ ಬೇಗ ಬನ್ನಿ. ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರದಲ್ಲಿ 9 ಅಲಂಕಾರ ಮಾಡ್ತಾರೆ. ಆ ಕಡೆ ಉಮಾಮಡಿತೇಶ್ವರ, ಈ ಕಡೆ ಪಾರ್ವತಿ. ಬಸವಣ್ಣ ಬಲಗಣ್ಣಿಂದ ಆ ಚುಂಡಿಗೆ ಪಾರ್ವತಿ ನೋಡ್ತಾನೆ. ಎಲ್ಲರೂ ಈ ಕಡೆ ಬನ್ನಿ. ಅಲ್ಲಿ ನೋಡಿ ನಿಮ್ಮನ್ನ ನೋಡ್ತಾನೆ ಬಸವಣ್ಣ. ಕಾಣಿಸ್ತೇನ್ರಿ ನೋಡಿ, ಒಂದು ಕಣ್ಣು ಎಷ್ಟು ಚಂದವಾಗಿ ಪಾರ್ವತಿ ನೋಡ್ತಾನೆ. ಆ ಕಡೆ ಕಾಣಿಸ್ತಲ್ರಿಗ? ಅಲ್ಲಿ ಈ ಕಡೆ ಅಲ್ಲಿ ಹೋಗಿ ಅಡ್ಡಿಲ್ಲ, ನೋಡಿ ಅಡ್ಡಿಲ್ಲ, ತೊಂದರೆ ಇಲ್ಲ, ಯಾರಿಗೂ ಬಿಲ್ ಮಾಡಲ್ಲ. ಎಲ್ಲರೂ ತೆಪ್ಪಾಳ ಕೊಟ್ಟು ನಮಸ್ಕಾರ ಮಾಡಬೇಕು. ನೀವೆಲ್ಲರೂ ಬನವಾಸಿ ಬಂದರೆ ಸಾಕ್ಷಿ ಗಣಪತಿ ಈ ಕಡೆ, ಈ ಗಣಪತಿನ ನಮಸ್ಕಾರ ಮಾಡ್ಕೊಂಬರ್ಬೇಕು ಪ್ರತಿಯೊಬ್ಬರು. ಇಲ್ಲಿ ಬರೀ ಈ ಕಡೆ ಬನ್ನಿ. ಈ ಕಂಬ ನೋಡಿ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗಳ ಮಾತ್ರ. ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಒಂದು ಕೈ ಮಾಡಿದ್ರೆ 2 ಕಾಣುತ್ತೆ. 2 ಕೈ ಮಾಡಿದ್ರೆ 4 ಕಾಣುತ್ತೆ. ಹೌದು, ಡಬ ಡಬ ಮೇಲೆ ಕೆಳಗಡೆ. ಆನಂತರ ನಮ್ಮ ದೇವಸ್ಥಾನದ ಒಳಗಡೆ ಎಲ್ಲ ಮೂರ್ತಿಗಳನ್ನು ದೊಡ್ಡದಿದೆ. ಸಣ್ಣ ಮೂರ್ತಿ ಹನುಮಂತ ಕಡಲೆ ತಿಂತಾನೆ, ಮತ್ತೊಂದು ಹನುಮಂತ ಕಬ್ಬು ತಿಂತಾನೆ. ಅದು ಮಾತ್ರ ನಿಮ್ಗೆ ಎಲ್ಲೋದ್ರೂ ಸಿಗಲ್ಲ. ಬರೀ ಕಡಲೆ ತಿನ್ನೋ ಮಾರುತಿ, ಆ ಕಡೆ ಕಬ್ಬು ತಿನ್ನೋ ಮಾರುತಿ. 2 ಹನುಮಂತ ಮಠಕ್ಕೆ ನಮಸ್ಕಾರ ಮಾಡಿ. ಪ್ರತಿಯೊಬ್ಬರು ಎಲ್ಲರೂ ಹನುಮಂತನಿಗೆ ಬಹಳ ಪ್ರೀತಿ. ಕಡಲೆ ಮತ್ತು ಕಬ್ಬು. ಬಲಬದಿ ಒಂದು ದೇವಸ್ಥಾನದ ಮರಿಬೇಡಿ. ಒಳಗಡೆ ಹೋಗಿ ಯಾರಲ್ಲ, ತಿರುಪತಿ ವೆಂಕಟರಮಣ 7 ಅಡಿ ಎತ್ತರ. ಅದನ್ನು ನೋಡಿ ವರದಾನ. ನಿಮ್ಗೆಲ್ಲರಿಗೂ ಅನ್ನದಾನ ಪ್ರಸಾದ ಅಲ್ಲಿ ಕೆರೆಮಲೆ ಗುಡಿ ಮೇಲೆ ಅಲ್ಲಿ ಊಟ ಇದೆ, ಊಟ ಮಾಡಿ ಕುಟುಂಬ. ತಾವು ಉತ್ತರ ಭಾಗದ ಬಂದರೆ ಆನೆ ಬಾಗಡಬಾರ್ದು, ಪೂರ್ವ ಕಡೆ ಹೋಗಿ ತಾವೆಲ್ಲರೂ ಮದುವೆ ಇದ್ರ ಬಗ್ಗೆ ತೋರಿಸೋದಕ್ಕೆ ಪೋಡಿ ಅಧಿಕಾರಕ್ಕೆ ತಿಳಿದಾಚ್ಕೊಳ್ಬೋದು. ಎಲ್ಲರೂ ಕೊಡೋದು. ನಮಸ್ಕಾರ. ಹಣ ಪ್ರಸಾದ ಊಟ ಮಾಡಿ ಕುಟುಂಬ. ಏನಿದೆ? ಕಲ್ಲಿನ ಮಂಟಪ. ಕಲ್ಲಿನ ಮಂಟಪ. ಹಾಂ ಹಾಂ ಹಾಂ. ಆಸ್ಥಾನದ ಮಂಟಪ, ಕಲ್ಲು ಮಂಚ. ಆಸ್ಥಾನ ಮಂಟಪ, ಕಲ್ಲು ಮಂಚ. ಕಲ್ಲಲ್ಲೇ ಮಂಚ ಮಾಡಿದ್ದಾರೆ ನೋಡ್ರಿ. ಕದಂಬರ ಯುಗದ ಕಲ್ಲಿನ ಮಂಚ ಅಂತಿದ್ದು. ಸೋಂದೆಯ ಅರಸರಾದ ರಘುನಾಥ ನಾಯಕರು ಕ್ರಿಸ್ತಶಕ 1628ರಲ್ಲಿ ಇದನ್ನು ಈ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರಂತೆ. ಶ್ರೀ ಅಮೃತೇಶ್ವರ, ಶ್ರೀ ಯಮ. 2 ಇಬ್ಬರಿದ್ದಾರೆ. ಯಮನ ಹೆಂಡತಿ. ಓಹೋ ಬಾಬಾ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸೂಪರ್ ಸೂಪರ್. ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ಬಿಟ್ರಲ್ಲ. ವಸಂತ ಋತು ಆಗಮನ ಆತಲ್ಲ, ನಿನಗೆ ಒಳ್ಳೆ ಕಲ್ಯಾಣ ಭಾಗ್ಯ ಸಿಗಲಿ ಅಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇಲ್ಲೆಲ್ಲ ದೇವಸ್ಥಾನಗಳು, ದೇವರುಗಳಿದ್ದಾವೆ. ಇದೆಲ್ಲ ದೇವರುಗಳು ಎಲ್ಲ. ಯಾವುದು? ಕೇದಾರೇಶ್ವರ. ಕೇದಾರೇಶ್ವರ ನಂಗೆ ಕಾಣಿಸಲ್ಲ. ಚಿಂತಾಮಣಿ ಗಣಪತಿ. ಚಿಂತಾಮಣಿ ಗಣಪತಿ ಅದು ಕಾಣಿಸ್ತಿದ್ಯಾ ಜಗಣ? ಒಂದು ನಿಮಿಷ. ಏನು ಹೆಸರು? ಚಿಂತಾಮಣಿ ಗಣಪತಿ. ಇದು ಇಷ್ಟು ಹತ್ರ ಬಂದರೂ ಕಾಣಿಸ್ತಿಲ್ಲ ನನ್ನ ಕಣ್ಣು. ಯಾವ ಲೆವೆಲಿ ಹೋಗಿರ್ಬೇಡ. ಹಿಂಗೆ ಹೋಗುತ್ತಾನೆ. ಹಿಂಗೆ. ರಾಮೇಶ್ವರ. ಉಮಾಮಹೇಶ್ವರ.
ಮಹೇಶ್ವರ. ದೇವಸ್ಥಾನದ ಹಿಂದ್ಗಡೆ ಭಾಗ, ಮಹೇಶ್ವರ. ಹಿಂದ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ರಿ. ಅರ್ಧ ಗಣಪತಿ. ಅರ್ಧ ಗಣಪತಿ. ಇನ್ನೂ ಅರ್ಧ ಗಣಪತಿ ಕಾಶಿಲಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಈ ತಿರುಮಲ ದೇವಸ್ಥಾನ ಜಗಣ ಮೇನ್ ನಾವು ಯಾವುದಕ್ಕೋಸ್ಕರ ಬಂದ್ವು ಅದೇ ಈಗ ನಿಮ್ಮನ್ನು ಸೇರಿಸಿ ಹೇಳಲ್ಲ, ನಾವು ಒಬ್ಬನೇ ಪ್ರಸಾದಕ್ಕೋಸ್ಕರ ಬಂದೆ. ಪ್ರಸಾದಕ್ಕೆ ಹೋಗ್ತಿದ್ವಿ, ಪ್ರಸಾದ ತಿನ್ಕೊಂಡು ಇಲ್ಲಿಂದ ಹೊರಡೋಣ ಬರ್ರಿ. ಅನ್ನ ಪ್ರಸಾದ ಭೋಜನಾಲಯಕ್ಕೆ ದಾರಿ ಮೇನ್ ಪಾಯಿಂಟ್ ಇದು. ಯಾವಾಗಲೂ ನಾನು ಹೋಗೋ ಜಾಗದಲ್ಲಿ ನನಗಿದು ತುಂಬ ಮೇನ್ ವಿಷಯ ಇದೆ. ಪ್ರಸಾದ ಸ್ವೀಕಾರ ಮಾಡಿ ಇಲ್ಲಿಂದ ಹೊರಡೋಣ ಬಾ. ಇಲ್ಲ ಇಷ್ಟ ಇಷ್ಟನಾ? ನಾವು ದೇವಸ್ಥಾನದಲ್ಲಿ ಹುಡುಕ್ತಿದ್ವಿ ಎಲ್ಲೋದ್ರಪ್ಪ ಅಂತ. ನಮ್ಗಿಂತ ಮೂರು ಗಂಟೆ ಮುಂಚೆ ಬಂದು ಇಲ್ಲಿ ನೋಡ್ರಿ. ಇವ್ರು ದೇವ್ರ ನೋಡಕ್ಕೆ ಬಂದ್ರೆ ಊಟ ಮಾಡಕ್ಕೆ ಬಂದ್ರೆ. ಇಲ್ಲೇ ಮಜ್ಜಿಗೆ ಊಟ. ನಾವು ಸಾಂಬಾರು ಊಟ ಮಾಡ್ತಿದ್ದೀವಿ. ನಂಗೆ ವಿಜಿದು ಖಾಲಿ ಆಗ್ಬಿಡ್ತು. ಜಗಣ್ಣವ್ರು ಕಷ್ಟಪಟ್ಟು ಸಂಪಿಗೆ ಮರದಿಂದ ಹೂ ಕಿತ್ತು ಅವ್ರ ಹೆಂಡ್ತಿ ಕೊಡ್ತಿದ್ದಾರೆ. ಎಂಥ ಗಂಡ ಎಂಥ ಹೆಂಡ್ತಿ. ಪ್ರಪೋಸ್ ಮಾಡಿಲ್ಲಲ್ರಿ. ಈಗ ನಾವು ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ನೋಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಇಲ್ಲಿಂದ ಹೊರಟ್ವಿ. ಈಗ ಇಲ್ಲಿಂದ ಮಳಗಿ ಡ್ಯಾಮಿಗೆ ಹೋಗೋಣ. ಎಂಥ ಡ್ಯಾಮ್ ಅದು? ಧರ್ಮ ಜಲಾಶಯ. ಈಗ ಬನವಾಸಿ ಇಲ್ಲಿಂದ ಬೇಡ, ದೇವಸ್ಥಾನ ನೋಡಿದ್ದಾಯಿತು, ಪ್ರಸಾದ ಸ್ವೀಕಾರ ಮಾಡಿದ್ದಾಯಿತು, ಜಗಣ್ಣವರು ಸಂಪಿಗೆ ಹೂ ಕಿತ್ತು ಅವ್ರ ಹೆಂಡ್ತಿಗೆ ಪ್ರಪೋಸ್ ಮಾಡಿದ್ದು ಆಯಿತು. ಈಗ ಇಲ್ಲಿಂದ ಮಳಿಗೆ ಹೋಗೋಣ ಬನ್ನಿ.